ಎಲ್ರಿಗೂ ನಮಸ್ಕಾರ. ವಿವಿಎಸ್ ಕ್ಲಾಸ್ಗೆ ಮತ್ತೊಮ್ಮೆ ಸ್ವಾಗತ. ಗುಂಡು ಈಸ್ ಬ್ಯಾಕ್. ನಮ್ಮ ಉದ್ದೇಶ ಏನು ಅಂದ್ರೆ ಸುಲಭವಾಗಿ ಅರ್ಥ ಮಾಡ್ಕೊಳ್ಳೋದು. ಅದಕ್ಕೋಸ್ಕರ ಬೇರೆ ಬೇರೆ ಟೆಕ್ನಿಕ್ ಬಳಸ್ತಾ ಇದ್ವಿ. ಜ್ಞಾಪಕ ಮಾಡ್ಕೊಳ್ಳಿ. ಎಕ್ಸೈಸ್ 2.1 ಇದರಲ್ಲಿರೋ ಈ ಎಲ್ಲ ಪ್ರಾಬ್ಲಮ್ಸ್ ಈಗ 1 by 1 ಸಾಲ್ವ್ ಮಾಡ್ಕೊಂಡು ಹೋಗೋಣ. ಆದರೆ ಅದಕ್ಕೂ ಮುಂಚಿತವಾಗಿ ನಾವು ಹಿಂದಿನ ಕ್ಲಾಸಲ್ಲಿ ಏನ್ ಮಾಡಿದ್ವಿ ಅದನ್ನ ಇನ್ನೂ ಸುಲಭವಾಗಿ ಕಲ್ತ್ಕೊಳ್ಳೋದು ಹೇಗೆ ಅಂತ ಒಂದ್ಸರ್ತಿ ನೋಡೋಣ. ನೋಡಿ, ಇಲ್ಲೊಂದು ಪ್ರಾಪರ್ಟೀಸ್ ಇದೆ. ಇದ್ರ ಪ್ರೂಫ್ ಆಮೇಲೆ ಬರಿತೀವಿ. ಈ ಪ್ರಾಪರ್ಟಿ ಹೇಳುತ್ತೆ ಸೈನ್ ಇನ್ವರ್ಸ್ ಮೈನಸ್ ಎಕ್ಸ್ ಈಸ್ ಮೈನಸ್ ಸೈನ್ ಇನ್ವರ್ಸ್ ಎಕ್ಸ್. ಲಾಸ್ಟ್ ಕ್ಲಾಸಲ್ಲಿ ನಾನು ಹೇಳಿದ್ದೆ ಅದೇನು ಅಂದ್ರೆ ಸೈನ್ ಇನ್ವರ್ಸ್, ಟ್ಯಾನ್ ಇನ್ವರ್ಸ್, ಕೋಸಿಕೆಂಟ್ ಇನ್ವರ್ಸ್ ಇವುಗಳ ಪ್ರಿನ್ಸಿಪಲ್ ವ್ಯಾಲ್ಯೂ ಬ್ರಾಂಚ್ -π/2 to +π/2 ಮಧ್ಯೆ ಬರುತ್ತೆ. ಸೊ ಈ ಮೂರನ್ನ ಒಂದು ಟೀಮ್ ಅಂತ ಅನ್ಕೊಂಡ್ಬಿಡ್ಬಹುದು. ಸೊ ಇದ್ರ ಪ್ರಾಪರ್ಟಿ ಏನಿದೆ ನೋಡಿ, ಸೈನ್ ಇನ್ವರ್ಸ್ ಮೈನಸ್ ಎಕ್ಸ್ ಇಸ್ ಮೈನಸ್ ಸೈನ್ ಇನ್ವರ್ಸ್ ಎಕ್ಸ್, ಟ್ಯಾನ್ ಇನ್ವರ್ಸ್ ಮೈನಸ್ ಎಕ್ಸ್ ಇಸ್ ಮೈನಸ್ ಟ್ಯಾನ್ ಇನ್ವರ್ಸ್ ಎಕ್ಸ್, ಅಂಡ್ ಕೋಸಿಕೆಂಟ್ ಇನ್ವರ್ಸ್ ಮೈನಸ್ ಎಕ್ಸ್ ಇಸ್ ಮೈನಸ್ ಕೋಸಿಕೆಂಟ್ ಇನ್ವರ್ಸ್ ಎಕ್ಸ್. ಈಗ ನಮಗೆ ಪ್ರಾಬ್ಲಮ್ ಮಾಡ್ಕೊಂಡು ಹೋಗೋದು ಬಹಳ ಸುಲಭ. ಹಾಗೇನೆ ಇನ್ನೊಂದು ಕಲ್ತ್ಕೊಂಡಿದ್ವಿ, ಅದು ಕಾಸ್ ಇನ್ವರ್ಸ್, ಸೀಕೆಂಟ್ ಇನ್ವರ್ಸ್, ಕಾಟ್ ಇನ್ವರ್ಸ್. ಇದು ಮೂರು ಒಂದು ಟೀಮ್ ಅಲ್ಲಿ ಇದೆ ಅಂತ. 0 to π ಇವುಗಳ ಪ್ರಿನ್ಸಿಪಲ್ ವ್ಯಾಲ್ಯೂ ಬ್ರಾಂಚ್ ಇವುಗಳ ಮಧ್ಯೆ ಬರುತ್ತೆ, ಫಸ್ಟ್ ಅಂಡ್ ಸೆಕೆಂಡ್ ಕ್ವಾಡ್ರೆಂಟ್. ಅದಕ್ಕೇನೆ ನೆಗೆಟಿವ್ ಬರೋ ವ್ಯಾಲ್ಯೂ ಎಲ್ಲ ಸೆಕೆಂಡ್ ಕ್ವಾಡ್ರೆಂಟ್ ಹೋಗುತ್ತೆ. ನೋಡಿ, ಕಾಸ್ ಇನ್ವರ್ಸ್ ಮೈನಸ್ ಎಕ್ಸ್ ಈಸ್ π ಮೈನಸ್ ಕಾಸ್ ಇನ್ವರ್ಸ್ ಎಕ್ಸ್, ಸೀಕೆಂಟ್ ಇನ್ವರ್ಸ್ ಮೈನಸ್ ಎಕ್ಸ್ is π minus secant inverse x, cot inverse minus x is π minus cot inverse x. ಇದಿಷ್ಟು ನಮ್ಗೆ ಗೊತ್ತಿದ್ರೆ ಈಗ ನಾವು ಕ್ವಶನ್ ನಂಬರ್ 1 ತಗೋಬಹುದು. ಸೈನ್ ಇನ್ವರ್ಸ್ ಮೈನಸ್ ಹಾಫ್ ಸ್ವಲ್ಪ ಬದಲಾವಣೆ ಮಾಡಿಕೊಂಡು ಬೇರೆ ರೀತಿಲಿ ಈಗ ಬೇಗ ಉತ್ತರ ಬರ್ಕೊಂಡು ಹೋಗ್ತೀವಿ. ಲೆಟ್ ಸೈನ್ ಇನ್ವರ್ಸ್ ಮೈನಸ್ ಹಾಫ್ ಈಕ್ವಲ್ ಟು ಸೋ ಅಂಡ್ ಸೋ ಅವೆಲ್ಲ ಕಥೆಗಳಿಗೆ ನಾವು ಹೋಗಲ್ಲ. ಈಗ ನಾವೇನ್ ಮಾಡ್ತೀವಿ, ಸೈನ್ ಇನ್ವರ್ಸ್ ಮೈನಸ್ ಹಾಫ್, ಸೈನ್ ಇನ್ವರ್ಸ್ ಮೈನಸ್ ಎಕ್ಸ್ ತರ ಕಾಣಿಸ್ತಿದೆ. ಪ್ರಾಪರ್ಟಿ ಏನ್ ಹೇಳುತ್ತೆ ನೋಡಿ, ಮೈನಸ್ ಸೈನ್ ಇನ್ವರ್ಸ್ ಎಕ್ಸ್ ಈ ಸೈನ್ ಇನ್ವರ್ಸ್ ಮೈನಸ್ ಎಕ್ಸ್. ಅಂದ್ರೆ ಮೈನಸ್ ಸೈನ್ ಇನ್ವರ್ಸ್ ಮೈನಸ್ ಎಕ್ಸ್ ಇರೋದನ್ನ ಮೈನಸ್ ಸೈನ್ ಇನ್ವರ್ಸ್ ಎಕ್ಸ್ ಅಂತ ಬರೀಬಹುದು ಅಲ್ವೇ? ಈಗ ನೇರವಾಗಿ ಉತ್ತರ ಬರೀಬಹುದು ಅನ್ಸುತ್ತೆ. ಸೈನ್ ಇನ್ವರ್ಸ್ ಹಾಫ್, ಹಾಫ್ ಅನ್ನೋದು ಯಾವ ವ್ಯಾಲ್ಯೂಗೆ ಬರುತ್ತೆ, π/6, π/6 ಇದ್ದಾಗ ಬರುತ್ತೆ. ಆದ್ರಿಂದ ಪ್ರಿನ್ಸಿಪಲ್ ವ್ಯಾಲ್ಯೂ ಆಫ್ ಸೈನ್ ಇನ್ವರ್ಸ್ ಮೈನಸ್ ಹಾಫ್ ಈಸ್ ಮೈನಸ್ π/6. ಹೀಗೆ ಬೇಗ 1 ಮಾರ್ಕ್ಗೆ ಉತ್ತರ ಬರ್ಕೊಂಡು ಹೋಗ್ಬೋದು. ನೆಕ್ಸ್ಟ್ ಕ್ವಶನ್, ಕಾಸ್ ಇನ್ವರ್ಸ್ √3/2. ಫೈಂಡ್ ದ ಪ್ರಿನ್ಸಿಪಲ್ ವ್ಯಾಲ್ಯೂ ಆಫ್ ಕಾಸ್ ಇನ್ವರ್ಸ್ √3/2. ನೆಗೆಟಿವ್ ಇಲ್ವೇ ಇಲ್ಲ, ಆ ಪ್ರಾಪರ್ಟಿ ಬಳಸದೆ ಡೈರೆಕ್ಟ್ ಉತ್ತರವನ್ನು ಬರೀಬಹುದು. √3/2 ಇರೋದ್ರಿಂದ ಫಸ್ಟ್ ಕ್ವಾಡ್ರೆಂಟ್ ಅಲ್ಲಿ ನಮಗೆ ಆನ್ಸರ್ ಸಿಗತ್ತೆ. ಅಂದ್ರೆ 60 ಡಿಗ್ರಿ, 30 ಡಿಗ್ರಿ, 30 ಡಿಗ್ರಿ ಬರುತ್ತೆ. ಕಾಸ್ ಇನ್ವರ್ಸ್ √3/2 ಅಂದ್ರೆ 30 ಡಿಗ್ರಿ. ಇಷ್ಟೇ. ಸೊ 1 ಮಾರ್ಕ್ ಕ್ವಶನ್ ಇದೆ. ನಾವು ನೇರವಾಗಿ ಉತ್ತರ ಬರೆದ್ಬಿಟ್ಟಿದೀವಿ. ಎರಡನೇ ಕ್ವಶನ್ ಉತ್ತರ ಬರೆದ್ವಿ. ಎಕ್ಸೈಸ್ 2.1 ನಲ್ಲಿ ಥರ್ಡ್ ಕ್ವಶನ್, ಕೋಸಿಕೆಂಟ್ ಇನ್ವರ್ಸ್ 2 ಪಾಸಿಟಿವ್ ಇದ್ದ ಪ್ರಾಬ್ಲಮ್ ಆಗೋದೇ ಇಲ್ಲ, ಫಸ್ಟ್ ಕ್ವಾಡ್ರೆಂಟ್ ಅಲ್ಲಿ ಬಂದ್ಬಿಡುತ್ತೆ. ಸೊ ಹಾಫ್ ಅಂದ್ರೆ ಸೈನ್ 30 ಡಿಗ್ರಿ ಅಂದ್ರೆ ಹಾಫ್, ಅದ್ರ ರೆಸಿಪ್ರೋಕಲ್ ತಗೊಂಡ್ರೆ 2 ಅಂತ ಬರುತ್ತೆ. ಕೋಸಿಕೆಂಟ್ 30 ಆಗುತ್ತೆ. ಅದರಿಂದ ಕೋಸಿಕೆಂಟ್ ಇನ್ವರ್ಸ್ 2 ಅಂದ್ರೆ ನಾವು ಡೈರೆಕ್ಟ್ ಆಗಿ ಉತ್ತರನ π/6 30 ಡಿಗ್ರಿ ಅಂತ ಬರೀಬಹುದು. 1 ಮಾರ್ಕ್ನ ಪ್ರಶ್ನೆ, π/6 ಅಂತ ಉತ್ತರ ಬರೀಬಹುದು. ಎಕ್ಸೈಸ್ 2.1 ನಲ್ಲಿ ಫೋರ್ತ್ ಕ್ವಶನ್, ವಾಟ್ ಇಸ್ ದ ಪ್ರಿನ್ಸಿಪಲ್ ವ್ಯಾಲ್ಯೂ ಆಫ್ ಟ್ಯಾನ್ ಇನ್ವರ್ಸ್ ಮೈನಸ್ √3? ಎರಡು ರೀತಿ ಸಾಲ್ವ್ ಮಾಡಬಹುದು. ಲೆಟ್ ಟ್ಯಾನ್ ಇನ್ವರ್ಸ್ ಮೈನಸ್ √3 ಎಕ್ಸೆಟ್ರಾ ಕಥೆಗಳನ್ನು ಹೇಳ್ಕೊಂಡು ಹೋಗ್ಬೋದು. ಆದ್ರೆ ನಾವು ಸದ್ಯಕ್ಕೆ ಪ್ರಾಪರ್ಟಿ ಬಳಸ್ತಾ ಇದ್ದೀವಿ. ಪ್ರಾಪರ್ಟಿ ಪ್ರಕಾರ ಟ್ಯಾನ್ ಇನ್ವರ್ಸ್ ಮೈನಸ್ √3 ನೋಡಿ, ಪ್ರಾಪರ್ಟಿ ಏನ್ ಕಲ್ತ್ವಿ, ಟ್ಯಾನ್ ಇನ್ವರ್ಸ್ ಮೈನಸ್ ಎಕ್ಸ್ ಈಕ್ವಲ್ ಟು ಮೈನಸ್ ಟ್ಯಾನ್ ಇನ್ವರ್ಸ್ ಎಕ್ಸ್ ಅಂತ ಪ್ರಾಪರ್ಟಿ ಕಲ್ತಿದ್ದೀವಿ. ಯಾಕೆಂದ್ರೆ 3 ಫಂಕ್ಷನ್ಸ್ ಮತ್ತೊಮ್ಮೆ ಜ್ಞಾಪಕ ಮಾಡ್ಕೊಳ್ಳಿ, ಯಾವ್ಯಾವುದು, ಸೈನ್ ಇನ್ವರ್ಸ್, ಟ್ಯಾನ್ ಇನ್ವರ್ಸ್ ಅಂಡ್ ಕೋಸಿಕೆಂಟ್ ಇನ್ವರ್ಸ್.
ಈ ಮೂರರ ಪ್ರಿನ್ಸಿಪಲ್ ವ್ಯಾಲ್ಯೂ ಬ್ರಾಂಚ್ -π/2 to +π/2 ಇದೆ. ಆದ್ದರಿಂದ ನಾವಿವಾಗ tan ಇನ್ವರ್ಸ್ -x ಅಂತ ಇರೋದನ್ನ tan ಇನ್ವರ್ಸ್ x ಅಂತ ಬರಿಬಹುದು. ಈ ಪ್ರಾಪರ್ಟಿ ಬಳಸ್ಬಿಟ್ಟು 1 ಮಾರ್ಕ್ಗೆ ಸುಲಭವಾಗುತ್ತಾ ಬರಿತೀವಿ. ಆದ್ರಿಂದ tan ಇನ್ವರ್ಸ್ √3 ಅಂತ ಬರೆದ್ರಾಯ್ತು. tan ಇನ್ವರ್ಸ್ √3 ಅಂದ್ರೆ 60 ಡಿಗ್ರಿ ಬರುತ್ತೆ, π/3. ಆದ್ರಿಂದ ಪ್ರಿನ್ಸಿಪಲ್ ವ್ಯಾಲ್ಯೂ ಆಫ್ tan ಇನ್ವರ್ಸ್ -√3 is -π/3. Question number 5. Fifth question cos inverse -half ಇದೆ, ನೀವು ಮಾಡಿ. Sixth question tan inverse -1 ಇದೆ, ಉತ್ತರ ಕಂಡ್ಕೊಳ್ಳಿ. cos inverse -half ಅಂದ್ರೆ π ಮೈನಸ್ cos inverse ಅಂತ ಬರೀಬೇಕಾಗಿ ಬರುತ್ತೆ. ಹಾಗೆ tan inverse -1 ಇದೆ, ಅದನ್ನ tan inverse ಅಂತ ಬರೀಬಹುದು. ಈಗ ಕ್ವಶನ್ ನಂಬರ್ 7. ಕ್ವಶನ್ ನಂಬರ್ 7 ಹೇಳುತ್ತೆ secant inverse 2/√3. ಅದನ್ನು ನೋಡಿದ ತಕ್ಷಣ ಅಲ್ಲೇ ಉತ್ತರ ಬರೀಬಹುದೇನೋ. secant inverse 2/√3 ಅಂದ್ರೆ √3/2 ನಾವು secant inverse ನ ರೆಸಿಪ್ರೋಕಲ್ ಅಂದ್ರೆ secant ನ ರೆಸಿಪ್ರೋಕಲ್ cos ಆಗಿರೋದ್ರಿಂದ √3/2 30 ಡಿಗ್ರಿ ಬರುತ್ತೆ. secant inverse 2/√3 30 ಡಿಗ್ರಿ π/6 ಡೈರೆಕ್ಟ್ ಆನ್ಸರ್ ಬರೀಬಹುದು. ಹಾಗೆ ಕ್ವಶನ್ ನಂಬರ್ 8. cot ಇನ್ವರ್ಸ್ √3 ಇದೆ, 30 ಡಿಗ್ರಿ ಬರುತ್ತೆ. cot 30 ಅಂದ್ರೆ √3 ಡೈರೆಕ್ಟ್ ಆನ್ಸರ್ ಬರೀಬಹುದು. ಈಗ ಕ್ವಶನ್ ನಂಬರ್ 9. cos ಇನ್ವರ್ಸ್ -1/√2 ಇದೆ, ಪ್ರಾಪರ್ಟಿ ಬಳಸೋಣ. cos ಇನ್ವರ್ಸ್ -x, cos ಇನ್ವರ್ಸ್ -1/√2 ಇದೆ. ಪ್ರಾಪರ್ಟಿ ಪ್ರಕಾರ ನಾವೇನು ಕಲ್ತಿದ್ದೀವಿ? cos ಇನ್ವರ್ಸ್ -x ಈಕ್ವಲ್ ಟು π ಮೈನಸ್ cos ಇನ್ವರ್ಸ್ x ಅಂತ ಕಲ್ತ್ವಿ. ಈ ಪ್ರಾಪರ್ಟಿ ಬಳಸ್ಬಿಡೋಣ. ನೋಡಿ, ಮತ್ತೊಮ್ಮೆ ಜ್ಞಾಪಕ ಮಾಡ್ಕೊಳ್ಳಿ ಯಾವ್ಯಾವುದಕ್ಕೆ ಇದು ಅಪ್ಲೈ ಆಗುತ್ತೆ. 0 to π ಬರ್ಬೋದಾದಂಥ 3 ಫಂಕ್ಷನ್ಸ್ ಯಾವ್ಯಾವುದು? cos ಇನ್ವರ್ಸ್, secant ಇನ್ವರ್ಸ್, ಇನ್ನೊಂದು ಯಾವುದು? cot ಇನ್ವರ್ಸ್. ಈ 3 ವಿಶೇಷವಾಗಿರುವ ಫಂಕ್ಷನ್ಸ್. ಇವುಗಳ ಪ್ರಿನ್ಸಿಪಲ್ ವ್ಯಾಲ್ಯೂ ಬ್ರಾಂಚ್ 0 to π ಮಧ್ಯೆ ಇರೋದ್ರಿಂದ cos ಇನ್ವರ್ಸ್ -x is π ಮೈನಸ್ cos ಇನ್ವರ್ಸ್ x. ಈಗ ಉತ್ತರ ಬರಿಬೇಕು ಅಂದ್ರೆ π ಮೈನಸ್ ಬರಿಬೇಕು. π ಮೈನಸ್ cos ಇನ್ವರ್ಸ್ 1/√2 ಹೀಗೆ ಬರಿತೀವಿ. cos ಇನ್ವರ್ಸ್ 1/√2 ಅಂದ್ರೆ ನಮ್ಗೆ ಗೊತ್ತಿದೆ. cos ಇನ್ವರ್ಸ್ 1/√2 ಅಂದ್ರೆ π/4, ಅದು 45 ಡಿಗ್ರಿ. π ಮೈನಸ್ π/4 ಏನ್ ಬರುತ್ತೆ? 4π ಮೈನಸ್ π, 3π/4. 4 LCM ತಗೊಂಡ್ರೆ 4π ಮೈನಸ್ π, 3π/4 is the principal value of cos inverse minus 1/√2. Question number 10. Cosecant inverse minus √2. Find the principal value of this. Cosecant inverse minus x ಅಂದ್ರೆ ಮೈನಸ್ cosecant inverse x ಆಗಬೇಕು. ಆದ್ದರಿಂದ ಮೈನಸ್ cosecant inverse √2 ಅಂತ ಬರಿತೀವಿ. ಅಲ್ಲಿಗೆ ಮೈನಸ್ √2 ಯಾವ್ದಕ್ಕೆ ಬರುತ್ತೆ? π/4 ಬರುತ್ತೆ. π/4 minus π/4. So this is the principal value of cosecant inverse minus √2. ಹೀಗೆ ಸುಲಭವಾಗಿ ಪ್ರಾಪರ್ಟೀಸ್ ಬಳಸ್ಕೊಂಡು ನಾವು ಈ 1 ಮಾರ್ಕ್ನ ಪ್ರಾಬ್ಲಮ್ಸ್ ಏನಿದೆ ಇದನ್ನೆಲ್ಲ ಸಾಲ್ವ್ ಮಾಡಬಹುದು. ಈಗ ಕ್ವಶನ್ ನಂಬರ್ 11 ನೋಡೋಣ. ಕ್ವಶನ್ ನಂಬರ್ 11. Find the values of the following: tan inverse 1 plus cos inverse minus 1/2 plus sin inverse minus 1/2. Tan inverse 1 is π/4. Cos inverse minus x is π minus cos inverse x. Using the property I can write like this. Next,
Sine inverse minus x is minus sine inverse x minus sine inverse 1 by 2. So cos inverse half pi by 4 plus pi minus cos inverse half ಜಾಗದಲ್ಲಿ 30 ಡಿಗ್ರಿ ಅಂತ ಬರೀಬಹುದು, 60 ಡಿಗ್ರಿ ಅಂತ ಬರೀಬಹುದು. ಸೈನ್ ಇನ್ವರ್ಸ್ ಹಾಫ್ ಜಾಗದಲ್ಲಿ 30 ಅಂತ ಬರೀಬಹುದು. ಹಾಗಾದ್ರೆ ಪೈ ಬೈ 4 ಪ್ಲಸ್ ಪೈ, ನೆಕ್ಸ್ಟ್ ಪೈ ಬೈ 4 ಪ್ಲಸ್ ಪೈ ಮೈನಸ್ ಕಾಸ್ ಇನ್ವರ್ಸ್ ಹಾಫ್ ಜಾಗದಲ್ಲಿ 60 ಡಿಗ್ರಿ ಪೈ ಬೈ 3 ಮೈನಸ್, ಯಾಕೆಂದ್ರೆ ಪ್ಲಸ್ ಮೈನಸ್ ಮೈನಸ್ ಆಗುತ್ತೆ, ಸೈನ್ ಇನ್ವರ್ಸ್ ಹಾಫ್ ಜಾಗದಲ್ಲಿ 30 ಡಿಗ್ರಿ ಪೈ ಬೈ 6 ಅಂತ ಬರಿತೀವಿ. ಈಗ ಇವುಗಳನ್ನೆಲ್ಲ ಸಿಂಪ್ಲಿಫೈ ಮಾಡಿದ್ರೆ ಹೇಗೆ ಮಾಡಬಹುದು? ಇಲ್ಲಿ ಪೈ ಅಂದ್ರೆ 180 ಮೈನಸ್ ಪೈ ಬೈ 3 ಮೈನಸ್ ಪೈ ಬೈ 6 ನೋಡಿ, 60 ಪ್ಲಸ್ 30 ತರ 90 ಆಗ್ಬಿಡುತ್ತದು. ಅಂದ್ರೆ 60 30 90 ಆಗುತ್ತೆ. 180 90ನ ಕಳೆದ್ಬಿಟ್ರೆ 180 19 ಕಳೆದ್ರೆ 90 ಪ್ಲಸ್ 45 135. ಹೀಗೆ ಅಂದಾಜು ಮಾಡಬಹುದು. 135 ಅಂದ್ರೆ 3 ಪೈ ಬೈ 4. ಈಗ ನಾನು ಬೇಗ 3 ಪೈ ಬೈ 4 ಅಂತ ಫೈನಲ್ ಆನ್ಸರ್ ಬರೀತಾ ಇದ್ದೀನಿ. ಫ್ರಾಕ್ಷನ್ ಎಲ್ಲ ಬಳಸಿ LCM ತಗೊಂಡು ನೀವು ಸಾಲ್ವ್ ಮಾಡಬಹುದು. ಸೊ ದ ಫೈನಲ್ ಆನ್ಸರ್ ಇಸ್ 3 ಪೈ ಬೈ 4. ಕ್ವೆಶ್ಚನ್ ನಂಬರ್ 12. cos inverse half plus 2 sin inverse half. ಇಲ್ಲಿ ಎರಡು ಪಾಸಿಟಿವ್ ಇರೋದ್ರಿಂದ ಅಂತದ್ದೇನು ತೊಂದರೆ ಇಲ್ಲ. ಫಸ್ಟ್ ಕ್ವಾಡ್ರೆಂಟ್ ಅಲ್ಲೇ ಉತ್ತರ ಇರುತ್ತೆ. ಕಾಸ್ ಇನ್ವರ್ಸ್ ಹಾಫ್ ಅಂದ್ರೆ 60 ಡಿಗ್ರಿ ಅಂದ್ರೆ ಪೈ ಬೈ 3 ಪ್ಲಸ್ 2 ಸೈನ್ ಇನ್ವರ್ಸ್ ಹಾಫ್ ಅಂದ್ರೆ 30 ಡಿಗ್ರಿ ಪೈ ಬೈ 6 2 3 ಅಂದ್ರೆ ಪೈ ಬೈ 3 ಪ್ಲಸ್ ಪೈ ಬೈ 3 2 ಪೈ ಬೈ 3 2 ಪೈ ಬೈ 3. ಈಗ ಕ್ವಶನ್ ನಂಬರ್ 13 ಬರೋಣ. ಮಲ್ಟಿಪಲ್ ಚಾಯ್ಸ್ ಕ್ವಶನ್. ಸೈನ್ ಇನ್ವರ್ಸ್ ಎಕ್ಸ್ ಈಕ್ವಲ್ ಟು ವೈ, ದೆನ್ ಅಂದ್ರೆ ವೈ ಈಕ್ವಲ್ ಟು ಸೈನ್ ಇನ್ವರ್ಸ್ ಎಕ್ಸ್ ಫಂಕ್ಷನ್ ತೋರಿಸ್ತಿದ್ದಾರೆ ಮತ್ತು ವೈ ನ ಬೆಲೆ ಎಲ್ಲಿಂದ ಎಲ್ಲಿಗಿರುತ್ತೆ ಅಂತ ಕೇಳ್ತಿದ್ದಾರೆ. ಅಂದ್ರೆ ರೇಂಜ್ ಕೇಳ್ತಿದ್ದಾರೆ ಅಂತ ಅರ್ಥ. ಸೈನ್ ಇನ್ವರ್ಸ್ ಎಕ್ಸ್ ನ ರೇಂಜ್ ನಾವು ಚೆನ್ನಾಗಿ ಕಲ್ತಿದ್ದೀವಿ. ಮೈನಸ್ ಪೈ ಬೈ 2 ಟು ಪ್ಲಸ್ ಪೈ ಬೈ 2 ಇನ್ಕ್ಲೂಡಿಂಗ್ ದ ಎಂಡ್ ಪಾಯಿಂಟ್ಸ್. ಅಂದ್ರೆ ಆಪ್ಷನ್ ಬಿ ಇಸ್ ದ ಕರೆಕ್ಟ್ ಆನ್ಸರ್. ಇನ್ಕ್ಲೂಡಿಂಗ್ ದ ಎಂಡ್ ಪಾಯಿಂಟ್ಸ್ ಮೈನಸ್ ಪೈ ಬೈ 2 ಟು ಪ್ಲಸ್ ಪೈ ಬೈ 2. ಕ್ವಶನ್ ನಂಬರ್ 14. ಟ್ಯಾನ್ ಇನ್ವರ್ಸ್ ರೂಟ್ 3 ಅಂದ್ರೆ 60 ಡಿಗ್ರಿ ಬರುತ್ತೆ ಪೈ ಬೈ 3. ಸೀಕೆಂಟ್ ಇನ್ವರ್ಸ್ ಮೈನಸ್ 2. ಸೀಕೆಂಟ್ ಇನ್ವರ್ಸ್ ಮೈನಸ್ ಎಕ್ಸ್ ಇದೆ, ಆಗ ಪೈ ಮೈನಸ್ ಸೀಕೆಂಟ್ ಇನ್ವರ್ಸ್ ಎಕ್ಸ್ ಅಂತ ಬರಿಬೇಕಾಗಿ ಬರುತ್ತೆ. ಟ್ಯಾನ್ ಇನ್ವರ್ಸ್ ರೂಟ್ 3 ಮೈನಸ್ ಸೀಕೆಂಟ್ ಇನ್ವರ್ಸ್ ಮೈನಸ್ 2. ಇದು ಕ್ವಶನ್. ಟ್ಯಾನ್ ಇನ್ವರ್ಸ್ ರೂಟ್ 3 ಅಂದ್ರೆ ರೂಟ್ 3 ಯಾವ ಆಂಗಲ್ ಬರುತ್ತೆ? ಪೈ ಬೈ 3. ಉತ್ತರ ಬಂತು. ಸೀಕೆಂಟ್ ಇನ್ವರ್ಸ್ ಮೈನಸ್ ಎಕ್ಸ್ ಅಂದ್ರೆ ಪೈ ಮೈನಸ್ ಸೀಕೆಂಟ್ ಇನ್ವರ್ಸ್ ಎಕ್ಸ್. ಸೀಕೆಂಟ್ ಇನ್ವರ್ಸ್ 2 ಹೀಗೆ ಬರೀಬಹುದು. ಪೈ ಬೈ 3 ಮೈನಸ್ ಪೈ ಮೈನಸ್ ಸೀಕೆಂಟ್ ಇನ್ವರ್ಸ್ 2 ಅಂದ್ರೆ ಪೈ ಬೈ 4. ಪೈ ಬೈ 4 ಇರ್ಲಿಕ್ಕಿಲ್ಲ. 1 ಬೈ 2 ಅನ್ನೋದು 60 ಡಿಗ್ರಿ ಬರುತ್ತೆ ಕಾಸ್ ತೆಗೆದುಕೊಂಡಾಗ. ಸೊ ಸೀಕೆಂಟ್ ಇನ್ವರ್ಸ್ 2 ಅಂದ್ರೆ 60 ಡಿಗ್ರಿ ಬರಬೇಕು. ಪೈ ಮೈನಸ್ ಪೈ ಬೈ 3. ಹೀಗೆ ಪೈ ಬೈ 3 ಮೈನಸ್ ಮೈನಸ್ ಪೈ ಬೈ 3 2 ಪೈ ಬೈ 3 2 ಪೈ ಬೈ 3 ಮೈನಸ್ ಪೈ ಅಂತ ಬಂತೀಗ. ಇದನ್ನ 2 ಪೈ ಬೈ 3 ಮೈನಸ್ ಪೈ ಅಂತ ಸಿಂಪ್ಲಿಫೈ ಮಾಡ್ಬೋದಾ? ಈಗ ಏನು ಬರುತ್ತೆ? ಫೈನಲ್ ಆನ್ಸರ್ ಈಸ್ 3 ಈಸ್ ದ LCM. ಅಂದ್ರೆ 3 ಪೈ ಮೈನಸ್ 2 ಪೈ ಅಂದ್ರೆ ಮೈನಸ್ ಪೈ ಬೈ 3 ಅಂತ ಬಂದ್ಬಿಡುತ್ತೆ. ಆಪ್ಷನ್ ಬಿ ನಲ್ಲಿ ಮೈನಸ್ ಪೈ ಬೈ 3 ಅನ್ನೋದಿದೆ. ಮೈನಸ್ ಪೈ ಬೈ 3 ಇಸ್ ದ ಕರೆಕ್ಟ್ ಆನ್ಸರ್. ಹೀಗೆ ನಾವು ಇನ್ವರ್ಸ್ ಟ್ರಿಗ್ನೋಮೆಟ್ರಿಕ್ ಫಂಕ್ಷನ್ಸ್ ಅಲ್ಲಿ ಎಕ್ಸಸೈಸ್ 2.1 ಇದರಲ್ಲಿರೋ ಬಹುತೇಕ ಎಲ್ಲ ಪ್ರಾಬ್ಲಮ್ಸ್ ಸಾಲ್ವ್ ಮಾಡಿ ಮುಗಿಸಿದೀವಿ. ಇದು 1 ಮಾರ್ಕ್ ದೃಷ್ಟಿಯಿಂದ ಇದುವರೆಗೆ ಮಾಡಿರೋ ಎಲ್ಲ ಪ್ರಾಬ್ಲಮ್ಸ್ ಬಹಳ ಬಹಳ ಮಹತ್ವದ್ದು.
ಇದ್ರ ಕಡೆ ಗಮನ ಕೊಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಪ್ರಾಪರ್ಟೀಸ್ ಬಗ್ಗೆ ತಿಳಿಯೋಣ. ಥ್ಯಾಂಕ್ ಯು. ಗುಡ್ ಬೈ.